ಹಬ್ಬ ಅಲ್ಲ, ಇದು ಊರಬ್ಬ. ಯಾಕೆ ಅಂತ ಕೇಳ್ರಿ, ಇದು ಡಿ ಬಾಸ್ ಗೊತ್ತು. ಕನ್ನಡಕ್ಕಾಗಿ ಕನ್ನಡಕ್ಕೋಸ್ಕರ ಬದುಕಿರೋ ನಟ ಡಿ ಬಾಸ್, ತೂಗುದೀಪ್ ಶ್ರೀನಿವಾಸ್ ಅವ್ರು ಬಿಟ್ಟರೆ ಹೋಗಿ ಬೇರೆ ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡೋದಲ್ಲ ದೊಡ್ಡ ವಿಷಯ. ಕನ್ನಡಕ್ಕಾಗಿ ಕನ್ನಡಕ್ಕೋಸ್ಕರ ಬದುಕಬೇಕು. ಡಬಲ್ ರೋಲ್ ಮಾಡೋರು ನಮ್ಮ ಬಾಸು. ನಮ್ಮ ಹತ್ರ ಬೇಡ, ನಾವು ಸಾಚ ಅಂತ ಯಾರು ಹೇಳಿದ್ದು? ಜೈ ಡಿ ಬಾಸ್. ಸಾಯೋರ್ಗೆ ಹೇಳೋದೊಂದೇ ಜೈ ಡಿ ಬಾಸ್. ಸತ್ರ ಆತ್ಮ ಕೂಡ ಹೇಳ್ಬೇಕು ಜೈ ಡಿ ಬಾಸ್. ಇನ್ನೇನಾದರೂ ಕ್ವಶನ್ ಇದ್ರೆ ಕೇಳ್ರಿ, ಹೇಳ್ತೀನಿ. ಸಿನಿಮಾ ಬೇರೆ ಲೆವೆಲ್ಲು. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫು ಬೇರೆ ಲೆವೆಲ್ಲು. ಎಲ್ಲ ಥರ ನಟನೆ ಮಾಡೋ ಏಕೈಕ ವ್ಯಕ್ತಿ ಡಿ ಬಾಸ್. ಈ ಸಿನಿಮಾದಲ್ಲಿ ಪೊಲಿಟಿಷಿಯನ್ ಆಗಿ ತೋರಿಸಿದ್ದಾರೆ. ಪೊಲಿಟಿಷಿಯನ್ ಆಗಿ ಹೆಂಗೆ ಮಾಡಬೇಕು, ಒಬ್ಬ ವ್ಯಕ್ತಿ ಏನೇನು ಮಾಡ್ಬೋದು ಅಂತ ತೋರಿಸಿದ್ದಾರೆ. ಇನ್ಯಾರಾದರೂ ತೋರಿಸ್ತಾರ? ಆಯಿತು, ರೈತರು ಅಂತ ಬಂದರೆ ಯಾರು ಫಸ್ಟ್ ಬರೋದು? ನಮ್ಮ ಡಿ ಬಾಸ್ ಬರೋದು, ಇನ್ಯಾರು ಬರಲ್ಲ. ಸುಮ್ಮನೆ ನಾವು ರೈತರು ಪರ ಅಂತ ಹೇಳ್ತಾರೆ. ಬರೋದೇ ಡಿ ಬಾಸ್ ಒಬ್ಬರೇ ಸ್ವಾಮಿ. ಆಟೋ ಡ್ರೈವರ್ ಅಂತ ಬಂದರೆ ಬರೋದೇ ಡಿ ಬಾಸು. ಬರೀ ಏನು ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷು ಅಂದ್ಕೊಂಡು ಫಿಲಮ್ ನೋಡೋಕೆ ಹೋಗ್ಬಿಡ್ತೀರ ನೀವು. ಕನ್ನಡಕ್ಕಾಗಿ ಯಾರು ಅವರೇ? ನಮ್ಮ ದರ್ಶನ್, ತೂಗುದೀಪ್ ಶ್ರೀನಿವಾಸ್ ಬಿಟ್ಟರೆ ಇನ್ಯಾರೂ ಇಲ್ಲ. ತಮಿಳು, ತೆಲುಗು, ಹಿಂದಿ ನಮಗೆ ಬೇಡ. ನಮಗೆ ಸಾಕು ಕನ್ನಡವೇ ನಮ್ಮಮ್ಮ. ಡಿ ಬಾಸೇ ನಮ್ಮ ದೇವರು. ಅವ್ರು ಬಿಟ್ಟರೆ ನಾನು ಯಾರನ್ನೂ ದೇವ್ರು ಅನ್ನಲ್ಲ. ನಮಗೆ ಡಿ ಬಾಸೇ ಡಿ ಬಾಸು. ಇನ್ನೊಬ್ಬನಿಗೆ ಹೇಳ್ತಾ ಇನ್ನು ಕೇಳಿಸ್ಕೊ, ಬರೋದು ಬಿಗ್ ಬೇಬಿ. ನಿನಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಂಬಿಡು. ಎಷ್ಟು ತಲೆ ಹಿಡಿಯೋ ಕೆಲಸ ಮಾಡ್ತೀವೋ ಸರಿ ಬರಲ್ಲ. ನಿಮ್ಮವರು ಹಿಡಿದ್ರು ಓಕೆ, ಕ್ಷಮೆ ಕೇಳಿದ್ರು. ಅವ್ನು ತಪ್ಪು ಮಾಡಿದ್ದ ಕ್ಷಮೆ ಕೇಳ್ದ, ಓಕೆ, ಅದು ನಾನು ಒಪ್ಕೊತೀನಿ. ನೀನು ಮಾಡ್ತಾ ಇರೋದು ಕಚಡ ಕೆಲಸ. ನಮ್ಮ ಬಾಸ್ನ ಕೆಟ್ಟಾಗಿ ಟ್ರೋಲ್ ಮಾಡೋದು, ಕೆಟ್ಟಾಗಿ ವಿಡಿಯೋ ಮಾಡೋದು, ನಮ್ಮ ಅತ್ತೆ ಬಗ್ಗೆ ಮಾತಾಡೋದು ಮಾಡಿದ್ರೆ ಮಗನೇ ಕೇಳಿಸ್ಕೊಂಬಿಡು. ನಿನ್ಗೈತೆ ಬಾಸ್ ಮನೆ ಮುಂದೆ ಓದ್ಸತಿ ಹಿಂಗೆ ಕೈ ಕಟ್ಕೊಂಡು ನಿಮ್ಮವ್ರು ನಿಂತಿದ್ರಲ್ಲ, ಅದೇ ಥರ ನಮ್ಮ ಡಿ ಬಾಸ್ ಮನೆ ಮುಂದೆ ಕೈ ಕಟ್ಟಿ ಕ್ಷಮೆ ಕೇಳಿಸಿಲ್ಲ ಅಂದರೆ ನನ್ನ ಹೆಸರು ವಿಜಯ ಅಲ್ಲ. ಇದನ್ನು ಕಿತ್ಕೊಳಕ್ಕಲ್ಲ ನೀವು. ಜೈ ಡಿ ಬಾಸ್ ಅಷ್ಟೇ. ಹಬ್ಬ ಅಲ್ಲ, ಇದು ಊರಬ್ಬ. ಯಾಕೆ ಅಂತ ಕೇಳ್ರಿ, ಇದು ಡಿ ಬಾಸ್ ಗೊತ್ತು. ಕನ್ನಡಕ್ಕಾಗಿ ಕನ್ನಡಕ್ಕೋಸ್ಕರ ಬದುಕಿರೋ ನಟ ಡಿ ಬಾಸ್, ತೂಗುದೀಪ್ ಶ್ರೀನಿವಾಸ್ ಅವ್ರು ಬಿಟ್ಟರೆ ಹೋಗಿ ಬೇರೆ ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡೋದಲ್ಲ ದೊಡ್ಡ ವಿಷಯ. ಕನ್ನಡಕ್ಕಾಗಿ ಕನ್ನಡಕ್ಕೋಸ್ಕರ ಬದುಕಬೇಕು. ಡಬಲ್ ರೋಲ್ ಮಾಡೋರು ನಮ್ಮ ಬಾಸು. ನಮ್ಮ ಹತ್ರ ಬೇಡ, ನಾವು ಸಾಚ ಅಂತ ಯಾರು ಹೇಳಿದ್ದು? ಜೈ ಡಿ ಬಾಸ್. ಸಾಯೋರ್ಗೆ ಹೇಳೋದೊಂದೇ ಜೈ ಡಿ ಬಾಸ್. ಸತ್ರ ಆತ್ಮ ಕೂಡ ಹೇಳ್ಬೇಕು ಜೈ ಡಿ ಬಾಸ್. ಇನ್ನೇನಾದರೂ ಕ್ವಶನ್ ಇದ್ರೆ ಕೇಳ್ರಿ, ಹೇಳ್ತೀನಿ. ಸಿನಿಮಾ ಬೇರೆ ಲೆವೆಲ್ಲು. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫು ಬೇರೆ ಲೆವೆಲ್ಲು. ಎಲ್ಲ ಥರ ನಟನೆ ಮಾಡೋ ಏಕೈಕ ವ್ಯಕ್ತಿ ಡಿ ಬಾಸ್. ಈ ಸಿನಿಮಾದಲ್ಲಿ ಪೊಲಿಟಿಷಿಯನ್ ಆಗಿ ತೋರಿಸಿದ್ದಾರೆ. ಪೊಲಿಟಿಷಿಯನ್ ಆಗಿ ಹೆಂಗೆ ಮಾಡಬೇಕು, ಒಬ್ಬ ವ್ಯಕ್ತಿ ಏನೇನು ಮಾಡ್ಬೋದು ಅಂತ ತೋರಿಸಿದ್ದಾರೆ. ಇನ್ಯಾರಾದರೂ ತೋರಿಸ್ತಾರ? ಆಯಿತು, ರೈತರು ಅಂತ ಬಂದರೆ ಯಾರು ಫಸ್ಟ್ ಬರೋದು? ನಮ್ಮ ಡಿ ಬಾಸ್ ಬರೋದು, ಇನ್ಯಾರು ಬರಲ್ಲ. ಸುಮ್ಮನೆ ನಾವು ರೈತರು ಪರ ಅಂತ ಹೇಳ್ತಾರೆ. ಬರೋದೇ ಡಿ ಬಾಸ್ ಒಬ್ಬರೇ ಸ್ವಾಮಿ. ಆಟೋ ಡ್ರೈವರ್ ಅಂತ ಬಂದರೆ ಬರೋದೇ ಡಿ ಬಾಸು. ಬರೀ ಏನು ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷು ಅಂದ್ಕೊಂಡು ಫಿಲಮ್ ನೋಡೋಕೆ ಹೋಗ್ಬಿಡ್ತೀರ ನೀವು. ಕನ್ನಡಕ್ಕಾಗಿ ಯಾರು ಅವರೇ? ನಮ್ಮ ದರ್ಶನ್, ತೂಗುದೀಪ್ ಶ್ರೀನಿವಾಸ್ ಬಿಟ್ಟರೆ ಇನ್ಯಾರೂ ಇಲ್ಲ. ತಮಿಳು, ತೆಲುಗು, ಹಿಂದಿ ನಮಗೆ ಬೇಡ. ನಮಗೆ ಸಾಕು ಕನ್ನಡವೇ ನಮ್ಮಮ್ಮ. ಡಿ ಬಾಸೇ ನಮ್ಮ ದೇವರು. ಅವ್ರು ಬಿಟ್ಟರೆ ನಾನು ಯಾರನ್ನೂ ದೇವ್ರು ಅನ್ನಲ್ಲ. ನಮಗೆ ಡಿ ಬಾಸೇ ಡಿ ಬಾಸು. ಇನ್ನೊಬ್ಬನಿಗೆ ಹೇಳ್ತಾ ಇನ್ನು ಕೇಳಿಸ್ಕೊ, ಬರೋದು ಬಿಗ್ ಬೇಬಿ. ನಿನಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಂಬಿಡು. ಎಷ್ಟು ತಲೆ ಹಿಡಿಯೋ ಕೆಲಸ ಮಾಡ್ತೀವೋ ಸರಿ ಬರಲ್ಲ. ನಿಮ್ಮವರು ಹಿಡಿದ್ರು ಓಕೆ, ಕ್ಷಮೆ ಕೇಳಿದ್ರು. ಅವ್ನು ತಪ್ಪು ಮಾಡಿದ್ದ ಕ್ಷಮೆ ಕೇಳ್ದ, ಓಕೆ, ಅದು ನಾನು ಒಪ್ಕೊತೀನಿ. ನೀನು ಮಾಡ್ತಾ ಇರೋದು ಕಚಡ ಕೆಲಸ. ನಮ್ಮ ಬಾಸ್ನ ಕೆಟ್ಟಾಗಿ ಟ್ರೋಲ್ ಮಾಡೋದು, ಕೆಟ್ಟಾಗಿ ವಿಡಿಯೋ ಮಾಡೋದು, ನಮ್ಮ ಅತ್ತೆ ಬಗ್ಗೆ ಮಾತಾಡೋದು ಮಾಡಿದ್ರೆ ಮಗನೇ ಕೇಳಿಸ್ಕೊಂಬಿಡು. ನಿನ್ಗೈತೆ ಬಾಸ್ ಮನೆ ಮುಂದೆ ಓದ್ಸತಿ ಹಿಂಗೆ ಕೈ ಕಟ್ಕೊಂಡು ನಿಮ್ಮವ್ರು ನಿಂತಿದ್ರಲ್ಲ, ಅದೇ ಥರ ನಮ್ಮ ಡಿ ಬಾಸ್ ಮನೆ ಮುಂದೆ ಕೈ ಕಟ್ಟಿ ಕ್ಷಮೆ ಕೇಳಿಸಿಲ್ಲ ಅಂದರೆ ನನ್ನ ಹೆಸರು ವಿಜಯ ಅಲ್ಲ. ಇದನ್ನು ಕಿತ್ಕೊಳಕ್ಕಲ್ಲ ನೀವು. ಜೈ ಡಿ ಬಾಸ್ ಅಷ್ಟೇ.